ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ದಿವ್ಯಾಸ್ ಕಲರ್ಫುಲ್ ಬೇಗೆ ಸ್ವಾಗತ. ಇನ್ನೇನು ಚಳಿಗಾಲ ಎಲ್ಲ ಕಡೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಚಳಿಗಾಲ ಸ್ಟಾರ್ಟ್ ಆಯಿತು ಅಂದರೆ ಚರ್ಮ ಎಲ್ಲ ಹೊಡಿಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಕೂದಲು ತುಂಬಾ ಉದುರಲಿಕ್ಕೂ ಸ್ಟಾರ್ಟ್ ಆಗುತ್ತೆ. ನಂದು ಕೂಡ ಈಗ ಚಳಿ ಸ್ಟಾರ್ಟ್ ಆಗ್ತಿದೆ, ಕೂದಲು ತುಂಬ ಉದುರಕ್ಕೆ ಸ್ಟಾರ್ಟ್ ಆಗಿದೆ. ಚಳಿಗಾಲ ಅಷ್ಟೇ ಅಲ್ಲ, ನಾರ್ಮಲ್ ಆಗಿ ಬೇರೆ ಟೈಮಲ್ಲೂ ಸಹ ನಾವು ನಮ್ಮ ಆಹಾರ ಪದ್ಧತಿ ಆಗಿರ್ಬೋದು ಅಥವಾ ಈ ವಾತಾವರಣ, ಡಸ್ಟ್, ಇದೆಲ್ಲದರಿಂದನೂ ಕೂದಲು ಉದುರೋದು ಮತ್ತು ಬಿಳಿ ಕೂದಲಾಗೋದು, ಸಣ್ಣ ಏಜ್ಗೆ ಬೇಗನೆ ಬಿಳಿ ಕೂದಲಾಗೋದು ಒಂದು ಕಾಮನ್ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಬರೀ ಆಹಾರ ಪದ್ಧತಿ ಮತ್ತು ಈ ವಾತಾವರಣ ಅಷ್ಟೇ ಹೇಳೋಕ್ಕಾಗಲ್ಲ. ನಾವು ಯೂಸ್ ಮಾಡುವಂತಹ ಕೆಮಿಕಲ್ ಯುಕ್ತ ಆಗಿರುವಂತಹ ಆಯಿಲ್ ಅಥವಾ ಕಂಡೀಷ್ನರ್, ಶಾಂಪು ಇದೇನಿದೆ, ಇದರಿಂದ ಕೂಡ ನಮ್ಮ ಕೂದಲು ಹಾಳಾಗ್ತಿದೆ ಅಂತ ಹೇಳ್ಬೋದು. ಸೊ ಅದನ್ನ ಯೂಸ್ ಮಾಡದೆ ಇರಲಿಕ್ಕೂ ಆಗಲ್ಲ. ಬಟ್ ಕೆಲವೊಂದು ಕಡೆ ನಾವು ಕೆಲವೊಂದನ್ನು ನಾವೇ ಸ್ವತಃ ತಯಾರು ಮಾಡ್ಕೋಬೋದು ಅಲ್ವಾ. ಹಾಗೆ ನಾನು ನನಗೆ ಬೇಕಾಗಿರೋ ಎಣ್ಣೆನ, ತಲೆಗೆ ಹಾಕೋ ಎಣ್ಣೆನ ನಾನು ಕೆಲವೊಂದು ನಮ್ಮ ಕೂದಲು ಬೆಳಿಲಿಕ್ಕೆ ಬೇಕಾಗಿರುವಂಥ ಸತ್ವ ಇರುವ ಮೂಲಿಕೆಗಳನ್ನ ಯೂಸ್ ಮಾಡಿಬಿಟ್ಟು ಒಂದು ಎಣ್ಣೆನ ತಯಾರಿಸ್ಕೊಳ್ತಾ ಇದ್ದೀನಿ. ಯೂಶ್ವಲ್ ಆಗಿ ನಾನು ಯಾವಾಗಲೂ ಇದೇ ಎಣ್ಣೆನ ತಯಾರು ಮಾಡಿ ಹಾಕ್ಕೊಳ್ತೀನಿ. ಸೊ ಇದರಿಂದ ನಾನು ಉದ್ದ ಕೂದಲು ಬಂದುಬಿಡುತ್ತೆ, ಇಲ್ಲ ಒಂದು ಕೂಡ ನಿಮ್ಗಾಗಿರೋ ಬಿಳಿ ಕೂದಲು ಎಲ್ಲನೂ ಫುಲ್ ಕಪ್ಪಾಗಿಬಿಡುತ್ತೆ ಮತ್ತು ಲೈಫಲ್ಲಿ ಯಾವತ್ತೂ ಬಿಳಿ ಆಗಲ್ಲ, ಆ ಥರ ಎಲ್ಲ ಯಾವುದೇ ಭರವಸೆ ಅಂತೂ ಕೊಡಲ್ಲ. ಆದರೆ ಈ ಎಣ್ಣೆಯನ್ನು ಹಾಕೋದ್ರಿಂದ ಈ ಒಂದಿಷ್ಟು ಪ್ರಮಾಣದಲ್ಲಿ ಕೂದಲು ಉದುರುವಿಕೆ ಕಮ್ಮಿ ಆಗ್ಬೋದು. ಅಷ್ಟೇ ಅಲ್ಲದೆ ಇನ್ನೊಂದು ಕಡೆ ಕೂದಲು ಉದುರುತ್ತಾ ಇದೆ, ಇನ್ನೊಂದು ಕಡೆ ಇದು ಮತ್ತೆ ಕೂದಲು ಬೆಳಿಲಿಕ್ಕೆ ಸಹಾಯ ಕೂಡ ಆಗ್ಬೋದು. ಸೊ ಹಾಗಾಗಿ ನಾನು ಈ ಎಣ್ಣೆನೇ ಬಳಸ್ತೀನಿ. ಇದು ನಮ್ಮಮ್ಮ ನನಗೆ ಮಾಡೋದನ್ನು ಹೇಳ್ಕೊಟ್ಟಿದ್ದು. ನಾನು ಊರಿಗೆ ಹೋದಾಗ ಈ ಮೂಲಿಕೆಗಳನ್ನೆಲ್ಲ ತಂದು ಒಣಗಿಸಿಟ್ಟಿದ್ದೀನಿ. ಸೊ ಇವಾಗ ಎಣ್ಣೆ ಖಾಲಿ ಆಗಿರೋದ್ರಿಂದ ನಾನು ಇವಾಗ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೆ. ಇದನ್ನು ನಿಮಗೂ ಕೂಡ ತಿಳಿಸೋಣ, ತುಂಬ ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇವಾಗ ಹೇಗೆ ಏನೇನು ಯೂಸ್ ಮಾಡಿಬಿಟ್ಟು ನಾನು ಎಣ್ಣೆನ ಮಾಡ್ತಾ ಇದ್ದೀನಿ ಅಂತ ತಿಳಿಸ್ಕೊಡ್ತೀನಿ, ಬನ್ನಿ. ನಾನಿಲ್ಲಿ ಕೆಲವೊಂದು ಗಿಡಮೂಲಿಕೆಗಳನ್ನ ತಂದು ಒಣಗಿಸಿಟ್ಟಿದ್ದೀನಿ ಅನ್ನಲ್ಲ, ಅದು ಈ ಗಿಡಮೂಲಿಕೆಗಳು. ಇದರಲ್ಲಿ ಇವಾಗ ಏನೇನಿದೆ ಅಂತ ಒಂದೊಂದಾಗಿ ನಿಮಗೆ ಹೇಳ್ತೀನಿ. ಫಸ್ಟು ಇದು ಭೃಂಗರಾಜ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ನಾವಿನ್ನು ಅಡ್ವರ್ಟೈಸ್ಮೆಂಟಲ್ಲಿ ಕೇಳಿರ್ತೀವಿ, ಕೆಲವೊಂದು ತಲೆಗೆ ಹಾಕುವಂಥ ಎಣ್ಣೆ ಅಥವಾ ಶಾಂಪು, ಅದರಲ್ಲಿ ಭೃಂಗರಾಜವನ್ನು ಯೂಸ್ ಮಾಡಿದ್ದಾರೆ. ಅವ್ರು ಯೂಸ್ ಮಾಡಿರ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಹೆಸರಂತೂ ಹೇಳ್ತಾರೆ. ಸೊ ಇದು ಆ ಭೃಂಗರಾಜ. ಇದು ಒಣಗಿಸಿ ನಾನು ಇಟ್ಟಿದ್ದೀನಿ. ಇದಕ್ಕೆ ಕನ್ನಡದಲ್ಲಿ ಗರಗ ಸೊಪ್ಪು ಅಂತ ಕೂಡ ಹೇಳ್ತಾರೆ. ಇದು ಕೂದಲಿನ ಬಣ್ಣಕ್ಕೆ ಮತ್ತು ಕೂದಲು ಚೆನ್ನಾಗಿ ಬೆಳೆಯೋಕ್ಕೆ ಸಹಾಯ ಮಾಡುತ್ತೆ. ಮತ್ತು ಇದು ಕೂದಲಿಗೆ ಒಂದು ಒಳ್ಳೆ ಔಷಧಿ ಆಗಿರೋದ್ರಿಂದ ಇದನ್ನ ಕೇಶರಾಜ ಅಂತ ಕೂಡ ಕರೀತಾರೆ. ಇದನ್ನು ನಾನು ಒಣಗಿಸಿಟ್ಟಿದ್ದೀನಿ. ಇದಾದಮೇಲೆ ಇದು ಬಂದು ನೆಲನೆಲ್ಲಿ. ನಿಮಗೆ ನಾನು ಹಿಂದೆ ಒಂದು ವಿಡಿಯೋ ಮಾಡಿದ್ದೆ, ಸಕಲ ರೋಗಗಳಿಗೆ ರಾಮಬಾಣ ನೆಲನೆಲ್ಲಿ ಅಂತ. ಅದರಲ್ಲಿ ನಾನು ಹೇಳಿದ್ದೆ ನೆಲನೆಲ್ಲಿ ಇದು ಕೂಡ ಕೂದಲಿಗೆ ಒಂದು ಒಳ್ಳೆ ಔಷಧಿ. ಹಾಗಾಗಿ ನಾನು ಇದನ್ನು ಕೂಡ ಒಣಗಿಸಿ ಇಟ್ಟಿದ್ದೀನಿ. ಇದನ್ನು ಹಾಕೋದ್ರಿಂದ, ನೆಲನೆಲ್ಲಿ ಹಾಕೋದ್ರಿಂದ ಕೂದಲು ಬೆಳೆಯೋದಷ್ಟೇ ಅಲ್ಲದೆ ಯಾರಿಗೆ ತಲೆನೋವು ಇರುತ್ತೆ, ಈಗ ಪದೇ ಪದೇ ತಲೆನೋವು ಬರ್ತಾ ಇರುತ್ತಲ್ವ, ಏನೋ ಒಂದು ಜಾಸ್ತಿ ಸೌಂಡ್ ಕೇಳಿದರೆ ತಲೆನೋವು ಬರೋದು, ಅಥವಾ ಇನ್ನೇನೋ ಯಾವುದೋ ಒಂದು ಫಂಕ್ಷನ್ ಅಟೆಂಡ್ ಮಾಡಿದ್ರೆ ತಲೆನೋವು, ಆ ಥರ ಪದೇ ಪದೇ ತಲೆನೋವು ಬರ್ತಾ ಇರೋರಿಗೆ ಇದು ತಲೆನೋವು ಕಮ್ಮಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದಷ್ಟೇ ಅಲ್ಲದೆ ಇದರಲ್ಲಿ ನಾವು ಒಂದಲ್ಗ ಅಂತ ಹೇಳ್ತೀವಿ, ಅಂದರೆ ಬ್ರಾಹ್ಮಿ ಅಂತ ಎಲ್ಲರೂ ಕೇಳಿದ್ರೆ, ಬ್ರಾಹ್ಮಿ ಅಂದರೆ ಎಲ್ಲರಿಗೂ ನೀಟಾಗಿ ಅರ್ಥ ಆಗುತ್ತೆ. ಇದರಲ್ಲೆಲ್ಲ ಮಿಕ್ಸ್ ಆಗಿಬಿಟ್ಟಿದೆ ನೋಡಿ, ಇದೊಂದಿದೆ ಇಲ್ಲಿ ಕಾಣಿಸ್ತಾ ಇದೆ. ಇದನ್ನು ಕೂಡ ಒಣಗಿಸಿ ಇದರಲ್ಲಿ ಹಾಕಿಟ್ಟಿದ್ದೀನಿ. ಬ್ರಾಹ್ಮಿ ತಲೆ ಕೂದಲಿಗೆ ಅಷ್ಟೇ ಅಲ್ಲದೆ ನೆನಪಿನ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ. ಇದನ್ನ ಹಸಿಯಾಗಿ ಕೂಡ ಚಟ್ನಿ ಮತ್ತು ಇನ್ನು ತಂಬುಳಿ ಆ ಥರದ್ದೆಲ್ಲ ಮಾಡಿಬಿಟ್ಟು ಯೂಸ್ ಮಾಡ್ತಾರೆ. ಇನ್ನು ಸಣ್ಣ ಮಕ್ಕಳಿಗೆ ಅಷ್ಟೇ ದಿನ ಬೆಳಿಗ್ಗೆ ಎದ್ದು ಕೂಡಲೇ ಖಾಲಿ ಹೊಟ್ಟೆಲಿ ಒಂದೊಂದು ಎಲೆಯನ್ನು ಕೊಡೋದ್ರಿಂದ ಅವರ ನೆನಪಿನ ಶಕ್ತಿ ಕೂಡ ಹೆಚ್ಚಾಗುತ್ತೆ. ಇದಿಷ್ಟೇ ಅಲ್ಲದೆ ನಾನು ಇದಕ್ಕೆ ಸ್ವಲ್ಪ ದಾಸವಾಳ ಸೊಪ್ಪನ್ನು ಕೂಡ ಹಾಕಿದ್ದೀನಿ. ದಾಸವಾಳ ಸೊಪ್ಪು ಅಂದರೆ ಬಿಳಿ ದಾಸವಾಳ ಅಥವಾ ಕೆಂಪು ದಾಸವಾಳ, ಯಾವುದಾದ್ರೂ ದಾಸವಾಳ ಹೂವಿನ ಎಲೆ ಇರುತ್ತಲ್ವ, ಅದನ್ನು ಕೂಡ ಇದರಲ್ಲಿ ಹಾಕಿ ಒಣಗಿಸಿಟ್ಟಿದ್ದೀನಿ. ಅದು ಏನಂದರೆ ನಮ್ಮ ಕೂದಲಿಗೆ ಹೊಳಪನ್ನು ಕೊಡುತ್ತೆ. ನಾರ್ಮಲಾಗಿ ನಾವು ಹಸಿ ದಾಸವಾಳ ಸೊಪ್ಪನ್ನು ಚೆನ್ನಾಗಿ ಹಿಚ್ಕಿ ಹಾಕಿದರೂ ಕೂದಲು ಒಳ್ಳೆ ಶೈನಿಂಗ್ ಬರುತ್ತೆ. ಇಲ್ಲಿ ನಾನು ಡೈರೆಕ್ಟಾಗಿ ಎಣ್ಣೆ ಮಾಡಲಿಕ್ಕೇ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಮೂಲಿಕೆಗಳನ್ನ ಇವಾಗ ನಾನು ಇಲ್ಲಿ ಒಣಗಿಸಿಟ್ಕೊಂಡಿದ್ದೀನಿ. ಇದರಿಂದ ನಾವು ಇವಾಗ ಎಣ್ಣೆಯನ್ನು ತಯಾರು ಮಾಡೋಣ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಇಲ್ಲಿ ನಾನೊಂದು 1/4 ಲೀಟ್ರಿಗಿನ್ನ ಸ್ವಲ್ಪ ಜಾಸ್ತಿನೇ ಇದೆ ಅಷ್ಟು ಕೊಬ್ಬರಿ ಎಣ್ಣೆಯನ್ನು ತೊಗೊಂಡಿದ್ದೀನಿ. ಪ್ಯೂರ್ ಕೊಬ್ಬರಿ ಎಣ್ಣೆ ಅಂದರೆ ನೀವೇ ಕೊಬ್ಬರಿಯಿಂದ ತೆಗೆಸಿರೋ ಎಣ್ಣೆ ಆಗಿದ್ದರೆ ಒಳ್ಳೆಯದು.
ಅದ್ರ ಜೊತೆಗೆ ನಾನು ಇಲ್ಲಿ ಒಂದು ಸ್ಪೂನಷ್ಟು ಇದು ಆಲ್ಮಂಡ್ ಆಯಿಲ್ ಇದೆ, ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೇ. ಆಲ್ಮಂಡ್ ಆಯಿಲ್ ಏನು ಜಾಸ್ತಿ ಹಾಕ್ತಿಲ್ಲ, ಜಸ್ಟ್ ಒಂದು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಅಷ್ಟೇ. ಈ ಎಣ್ಣೆನ ನಾವು ಇವಾಗ ಬಿಸಿ ಮಾಡ್ಕೊಳ್ಳೋಣ. ನಾನು ಒಂದು ಚಿಕ್ಕ ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 4 ಮೆಂತೆ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಮೆಂತೆ ನಾನು ಜಾಸ್ತಿ ಯೂಸ್ ಮಾಡಲ್ಲ, ಯಾಕಂದರೆ ಮೆಂತೆ ಜಾಸ್ತಿ ಯೂಸ್ ಮಾಡಿದರೆ ತಲೆಭಾರ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಣ್ಣೆ ಹಾಕಿದಾಗ ನನಗೆ. ಹಾಗಾಗಿ ನಾನು ಮೆಂತೆ ಜಾಸ್ತಿ ಯೂಸ್ ಮಾಡಿಲ್ಲ, ಒಂದು ಕೆಲವು ಕಾಳಷ್ಟೇ ಮೆಂತೆನ ಹಾಕ್ಕೊಂಡಿದ್ದೀನಿ. ಇದೆರಡು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಕುದ್ಮೇಲೆ ನಾವು ಉಳಿದಿರುವಂಥ ಮೂಲಿಕೆಗಳನ್ನ ಇದಕ್ಕೆ ಹಾಕ್ಕೊಳ್ಳೋಣ. ಎಣ್ಣೆ ಕುದೀತಾ ಇದೆ, ನಾವು ಈ ಎಲ್ಲ ಗಿಡಮೂಲಿಕೆಗಳನ್ನ ಇದಕ್ಕೆ ಹಾಕ್ಕೊಳ್ಳೋಣ. ಇದರಲ್ಲಿ ಎಲ್ಲ ಬೇರು, ಎಲೆ, ಕಾಂಡ ಏನು ಎಲ್ಲನೂ ಯೂಸ್ ಆಗೋದ್ರಿಂದ ಯಾವುದನ್ನು ತೆಗೆಯೋ ಕೆಲಸ ಇಲ್ಲ. ಹಾಗೆ ಒಣಸ್ಬಿಟ್ಟು ಡೈರೆಕ್ಟಾಗಿ ನಾವು ಇದನ್ನು ಇದಕ್ಕೆ ಹಾಕ್ಕೊಳ್ಬೋದು. ಇದೆಲ್ಲವನ್ನು ಹಾಕಿದ ಮೇಲೆ ಹೆಚ್ಚಾಗಿ ಕುದಿಸೋ ಅವಶ್ಯಕತೆ ಇರಲ್ಲ. ನಾವು ಇದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಹಾಗೆ ತಣ್ಣಗಾಗಲಿಕ್ಕೆ ಬಿಟ್ಟರೆ ಸಾಕು. ನಾವು ಹೀಗೆ ಹಾಕ್ಕೊಳ್ಳೋದ್ರಿಂದ ನಮ್ಗೆ ಸೋಸ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ಫುಲ್ ಪುಡಿ ಮಾಡ್ಕೊಂಬಿಟ್ರೆ ಸೋಸ್ಕೊಳ್ಳೋಕ್ಕೂ ಕಷ್ಟ. ಈ ಥರ ಇದ್ದರೆ ಆರಾಮಾಗಿ ಸೋಸ್ಕೋಬೋದು. ಒಂದು 2 ನಿಮಿಷ ಹೀಗೆ ಕುದಿಲಿಕ್ಕೆ ಬಿಟ್ಟು ಆನಂತರ ನಾವು ಗ್ಯಾಸ್ನ ಆಫ್ ಮಾಡ್ಕೊಂಬಿಡೋಣ. ಈಗ ಸಾಕು, ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನ ಸೈಡಿಗೆ ಹಾಗೆ ಇಡಿ, ತಣ್ಣಗಾಗೋವರೆಗೆ ಹಾಗೆ ಸೈಡಿಗಿಟ್ಟು ಆಮೇಲೆ ಬೇಕಾದರೆ ನೀವು ಇದನ್ನು ಸೋಸ್ಕೋಬೋದು. ಈಗ ಇದು ತಣ್ಣಗಾಗಿದೆ, ನಾನು ಇದನ್ನು ಒಂದು ಬಾಟಲ್ಗೆ ಹಾಕ್ಕೊಳ್ತೀನಿ. ನಾನು ಇದನ್ನು ಸೋಸಲಿಕ್ಕೆ ಹೋಗಲ್ಲ, ಎಲ್ಲ ಸೊಪ್ಪನ್ನು ಎಣ್ಣೆ ಜೊತೆನೇ ಇದರೊಳಗೆ ಹಾಕ್ಕೊಳ್ತೀನಿ. ಅದಕ್ಕೆ ದೊಡ್ಡ ಬಾಯಿ ಇರುವಂತಹ ಬಾಟಲ್ನ ತೊಗೊಂಡಿದ್ದೀನಿ. ಇದಕ್ಕೆ ಇವೆಲ್ಲ ಈಗ ಇದನ್ನೆಲ್ಲ ಇದಕ್ಕೆ ಹಾಕ್ಕೊಳ್ತೀನಿ. ನೋಡಿ, ಎಲೆ ಸೊಪ್ಪು ಎಲ್ಲ ಅದರಲ್ಲೇ ಇದೆ, ಎಣ್ಣೆ ಎಲ್ಲ ಕಂಪ್ಲೀಟಾಗಿ ನೀಟಾಗಿ ಇದಕ್ಕೆ ಹಾಕ್ಕೊಂಡು ಸೋಸೋ ಕೆಲಸನೇ ಇಲ್ಲ, ಡೈರೆಕ್ಟಾಗಿ ಹಾಗೆ ಹಾಕ್ಕೋಬೋದು. ಆದರೆ ನಾನು ಆ ಎಲೆನ ವೇಸ್ಟ್ ಮಾಡಲ್ಲ, ಅದು ಹಾಗೆ ಈ ಎಣ್ಣೆಗೆ ಅದನ್ನೆಲ್ಲ ಹಾಕಿಟ್ಕೊಳ್ತೀನಿ. ಯಾಕಂದರೆ ಅದರಲ್ಲಿರೋ ಅಂಶ ಹಾಗೆ ಅದು ಬಿಡ್ತಾ ಇರುತ್ತೆ. ಸೊ ಹಾಗಾಗಿ ಎಲ್ಲನ ಇದ್ರ ಜೊತೆನೇ ಹಾಕಿಟ್ಕೊಳ್ತೀನಿ. ಈಗ ನಾನು ಹೇಳಿದಂಥ ಎಣ್ಣೆ ರೆಡಿಯಾಗಿದೆ. ನೀವೇ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ. ಅಷ್ಟೇ ಅಲ್ಲದೆ ಈ ಎಣ್ಣೆ ಮಾಡಲಿಕ್ಕೆ ಬಳಸಿದಂಥ ಮೂಲಿಕೆಗಳು ಎಲ್ಲನೂ ಈಸಿಯಾಗಿ ಸಿಗುತ್ತೆ. ಇದೆಲ್ಲನೂ ಗದ್ದೆ ಬದಿ ಅಥವಾ ತೋಟದ ಸೈಡ್ ಎಲ್ಲ ಕಡೆ ಬೆಳ್ಕೊಂಡಿರುತ್ತೆ. ಒಂದು ಕಳೆ ರೀತಿಯಾಗಿ ಗುಂಪಾಗಿ ಬೆಳ್ಕೊಂಡಿರುತ್ತೆ. ನೀವೊಂದು ಸ್ವಲ್ಪ ಸಿಕ್ಕಿದಾಗ ತಂದು ಒಣಗಿಸಿಟ್ಕೊಂಡ್ರೆ ಸಾಕು, ಯಾವಾಗ ಬೇಕೋ ಅವಾಗ ಮಾಡ್ಕೊಳ್ಬೋದು. ನೆಲನೆಲ್ಲಿ ಅಂತೂ ಎಲ್ಲ ಕಡೆನೂ ಸಿಗುತ್ತೆ. ಆ್ಯಕ್ಚುಲಿ ನಾನು ಇಲ್ಲೇ ನಮ್ಮ ಮನೆ ಹತ್ರ ಕೆಳಗೆ ಪಾರ್ಕ್ ಹತ್ರ ಹೋದಾಗ ಅಲ್ಲೇ ರೋಡ್ ಸೈಡ್ ನೆಲನೆಲ್ಲಿ ತುಂಬ ಬೆಳ್ಕೊಂಡಿತ್ತು. ಅದೇ ರೀತಿ ಎಲ್ಲ ಕಡೆ ಬೆಳ್ಕೊಂಡಿರುತ್ತೆ, ನಾವು ನೋಡಿರಲ್ಲ ಅಷ್ಟೇ. ಸೊ ನೀವು ಕೂಡ ಈ ಥರ ಎಣ್ಣೆನ ಮಾಡಿಕೊಂಡು ಟ್ರೈ ಮಾಡಿ. ಇನ್ನೊಂದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂತಂದರೆ, ಈ ಎಣ್ಣೆ ಬಳಸಿದ್ಮೇಲೆ ನನಗೆ ತಲೆನೋವು ತುಂಬಾ ಕಮ್ಮಿ ಆಗಿದೆ. ಆ್ಯಕ್ಚುಲಿ ನನಗೆ ತುಂಬಾ ತಲೆನೋವಿತ್ತು. ವಾರದಲ್ಲಿ ಒಂದು 2-3 ದಿವಸ ತಲೆನೋವು ಕಂಟಿನ್ಯೂಸ್ ಆಗಿ ಇರ್ತಾನೆ ಇತ್ತು. ಯಾವುದಾದ್ರು ಜಾಸ್ತಿ ಸೌಂಡ್ ಇರೋ ಕಡೆ ಹೋದರೆ ಅಥವಾ ಯಾವ್ದಾದ್ರು ಫಂಕ್ಷನ್ಸ್ ಅಟೆಂಡ್ ಮಾಡಿದರೆ ಅಥವಾ ಸ್ವಲ್ಪ ಜಾಸ್ತಿ ಮೊಬೈಲ್ ನೋಡಿದ್ರೆ ಅವಾಗೆಲ್ಲ ಪದೇ ತಲೆನೋವು ಜಾಸ್ತಿಯಾಗಿ ಬರ್ತಾ ಇತ್ತು. ಈ ಎಣ್ಣೆ ಯೂಸ್ ಮಾಡಿದ್ಮೇಲೆ ನನಗೆ ಎಷ್ಟೋ ತಲೆನೋವು ಕಮ್ಮಿ ಆಗಿದೆ. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸು. ಸೊ ಹಾಗಾಗಿ ಕೂದಲಿಗೆ ಅಷ್ಟೇ ಅಲ್ಲ, ಯಾರ್ಯಾರಿಗೆ ತಲೆನೋವು ಆ ಥರ ಇದೆ ಅವರು ಕೂಡ ಈ ಥರ ಎಣ್ಣೆನ ಮಾಡಿಕೊಂಡು ಯೂಸ್ ಮಾಡ್ಬೋದು. ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತೀನಿ. ಅಲ್ಲಿವರೆಗೆ ಬಾಯ್.